ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ತಾಲೂಕು ಆಸ್ಪತ್ರೆಯನ್ನಾಗಿ ಮಾರ್ಪಡಿಸಿ ಎಂದು ಜಾಂಬವ ಯುವ ಸೇನಾ ಮತ್ತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ತಾಳಿಕೋಟೆ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಸಮುದಾಯದ ಆರೋಗ್ಯ ಕೇಂದ್ರದ ಮುಖ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೇವಲ 30 ಹಾಸಿಗೆ ಬೆಡ್ ಉಳ್ಳುವ ವ್ಯವಸ್ಥೆ ಇದೆ. ಇಲ್ಲಿ ಬರುವಂತಹ ರೋಗಿಗಳು ತೊಂದರೆಗೆ ಉಂಟಾಗದಂತೆ ಅದಕ್ಕೆ 30 ಹಾಸಿಗೆಗಳನ್ನು ಇರುವಂಥ ಆಸ್ಪತ್ರೆಯನ್ನು 100 ಹಾಸಿಗೆಗಳನ್ನಾಗಿ ಮಾಡಬೇಕು. ಮತ್ತು ಇಲ್ಲಿ ವೈದ್ಯರ ಕೊರತೆ ಬಹಳ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಆದಷ್ಟು ಬೇಗ ಎಲ್ಲ ಕೊರತೆಗಳನ್ನು ಬಗೆಹರಿಸಿ ತಾಲೂಕು ಆಸ್ಪತ್ರೆಯನ್ನಾಗಿ ಮಾಡಬೇಕು ಎಂದು ಜಾಂಬವ ಯುವ ಸೇನೆ ಮತ್ತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಜಾಂಬವ ಯುವ ಸೇನೆಯ ಪದಾಧಿಕಾರಿಗಳು ಮತ್ತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, TLK ಎಕ್ಸ್ಪ್ರೆಸ್ ನ್ಯೂಸ್, ತಾಳಿಕೋಟೆ. ಇಲ್ಲಿ ನಮ್ಮ ಡಾಕ್ಟರ್ ದವಾಖಾನೆ ಒಳಗೆ ಎಲ್ಲ ಸ್ಟಾಫ್ ಡೆಂಟಲ್ದು ಎಲ್ಲ ಮಷಿನ್ ಅದಾವೆ. ಈಗ ಡಾಕ್ಟರ್ಗಳು ಇಲ್ಲ. ಮೊದಲು ನಾವು ಜಿಲ್ಲಾಧಿಕಾರಿ DHOಗೆ ಹೋಗಿ ಮನವಿ ಕೊಟ್ಟು ಬಂದೀವಿ, ನಮ್ಮ DC ಅವರಿಗೂ ಮನವಿ ಕೊಟ್ಟು ಬಂದೀವಿ. ಕೊಟ್ಟು 2-3 ವರ್ಷ ಆಯಿತು, ಇನ್ನಾದರೂ ಯಾವ ಕೆಲಸ ಆಗೋದಿಲ್ಲ. ಈಗ ಇದು ಆದಷ್ಟು ಬೇಗನೆ ಒಂದು 2-3 ಡಾಕ್ಟ್ರೇ ಸ್ಪೆಷಲ್ ತರಿಸಿದೆ ಅಂದರೆ ಎಲ್ಲ ಮಂದಿಗೆ ಅನುಕೂಲ ಆಗ್ಬಿಟ್ಟೈತಿ. ಈಗ ಸಿಜರ್ ಸಂಬಂಧ ಮುದ್ದೆವಾಳಿ ಹೋಗಬೇಕು, ಬಾಗಿಡಿ ಹೋಗತ್ತಾರೆ, ಬಿಜಾಪುರ ಹೋಗತ್ತಾರೆ. ಈ ಮೊದಲು ನೂತನವಾಗಿ ಉದ್ಘಾಟನೆ ಆಗೈತ್ರಿ ಹೆರಿಗೆಗೆ ಅಂತ ಹೆಣ್ಮಕ್ಳಿಗೆ ಒಂದು ಉದ್ಘಾಟನೆ ಆಗೈತ. ಅಲ್ಲಿ ಸಿಬ್ಬಂದಿಗಳು ಇಲ್ಲ. ಈಗ ಡಾಕ್ಟರ್ ಅದಾರಲ್ಲ, ಆ ಡಾಕ್ಟರ್ ಏನು ಮಾಡ್ತಾರೆ ಮೇಡಮ್, ಡಿಮ್ಯಾಂಡ್ ಇಡ್ತಾರೆ ಆಪರೇಷನ್ ಮಾಡೋ ಮುಂದೆ ಡಿಮ್ಯಾಂಡ್ ಇಡ್ತಾರೆ. ಡಿಮಾಂಡ್ ಏನಂದ್ರೆ ಅವ್ರು ಏನು ಹೇಳ್ತಾರೆ, ನಮ್ಮ ಜನರೇಟರ್ ಬಂದೈತಿ, ನಮ್ಮಲ್ಲಿ ಫೆಸಿಲಿಟೀಸ್ ಇಲ್ಲ. ಮೊದಲ ಎಲ್ಲ ಇತ್ತು ಮೇಡಮ್, ಈಗ ಯಾಕೆ ಮಾಡ್ಲಾಗ್ಯಾರ ಇವರು? ಮೊದಲ ತಿಂಗಳದಾಗ ಏನೇನಂದ್ರೆ ಈಗ 15-20 ಸೀಜರ್ ಆಗ್ತಿದ್ವು, ಈಗ 2-3 ಸೀಜರ್ ಆಗಲಾಗ್ಯಾವ. ಮೊದಲ ಒಂದು 20-30 ಡಿಲಿವರಿ ಆಗ್ತಿದ್ವು, ಈಗ 4 ಡಿಲಿವರಿ ಆಗಲಾಗ್ಯಾವ. ಬಡವರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತೈತಿ ನಿಮಗೂ ಅರ್ಥ ಆಗ್ತೈತಿ ರೀ. ಆದಷ್ಟು ಬೇಗ ಡಾಕ್ಟರ್ಗಳು ಆದಂಗೆ ಜಲ್ದಿ ಬರೋಂಗೆ, ಅಲ್ಲಿ ಸಿಜರ್ ಆದಂಗೆ, ಡೆಲಿವರಿ ಆದಂಗೆ, ಹೊರಗೆ ಬರೋವಂಥ ಪೇಷಂಟ್ಗಳು ಇಲ್ಲಿ ಇಲಾಜ್ ಆದಂಗೆ ನೀವು ಮಾಡಿದ್ರೆ ಮುಂದೆ ಅದು ಆಗಿಂದ ಆ ತಾಲೂಕು ಆಸ್ಪತ್ರೆ ಸಂಬಂಧ ಜಲ್ದಿ ನೀವು ಹ್ಯಾಂಗೆ ಪ್ರೊಸೀಜರ್ ಐತಿ ಮಾಡಿಕೊಡ್ಬೇಕು. ಪರ್ಸ್ನಲಿ ನಾನು ಒಬ್ಬಳು ಡಾಕ್ಟರ್ ನನ್ನ ಪರ್ಸ್ನಲ್ ಇಂಟ್ರೆಸ್ಟ್ ಕೂಡ ನಿಮಗೆಲ್ಲ ಏನು ಇಂಟ್ರೆಸ್ಟ್ ಐತಲ್ಲ ನನಗೂ ಅದೊಂದು ಆಸೆ ಇತ್ತು. ನೀವು ಇಲ್ಲಿ ಇರುವವರೆಗೆ ಆದರೆ ಹೆಣ್ಮಕ್ಕಳಿಗೆ ಸ್ವಲ್ಪ ಹೆರಿಗೆ ಸಂಬಂಧ ನಮ್ಮ ಕ್ಷೇತ್ರದವರು ನಮ್ಮ ಊರಿನವರು ಮಾಡಿದ್ದಾರೆ. ಥ್ಯಾಂಕ್ ಯು.